ಮಿರಾಕಲು ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಬಿಸ್ನೆಸ್ ಅಲ್ಲಿ ಏರು ತೆಗು ಇತ್ತು, ಬಟ್ ನೌ ಹಿ ಗಾಟ್ ಎ ಪರ್ಮನೆಂಟ್ ಜಾಬ್. ದಟ್ಸ್ ರಿಯಲಿ ವೆರಿ ಗುಡ್ ನ್ಯೂಸ್ ಫಾರ್ ಅಸ್. ಈಕೆ ನೋಡಿ ನಿಜವಾದ ರೇಣುಕಾ ಯಲ್ಲಮ್ಮ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ನಾವು ಈ ಕ್ಷೇತ್ರದಲ್ಲಿ ಈ ದೇವಸ್ಥಾನದಲ್ಲಿ ಇಲ್ಲಿವರೆಗೂ 65 ಮದುವೆ ಮಾಡಿದ್ದೀವಿ. ಎಲ್ಲ ಬಡವರೇ, ಅವ್ರಿಗೇನು ದೇವಸ್ಥಾನಕ್ಕೆ ಇಷ್ಟು ಅಷ್ಟು ಅಂತ ಏನಿಲ್ಲ, ಬಂದು ತಾಯಿ ಆಶೀರ್ವಾದ ತಗೊಂಡು ಮದುವೆ ಮಾಡ್ಕೊಂಡು ಹೋಗ್ಬೋದು. ಜೀವನದಲ್ಲಿ ಎಂಥದೇ ಸಮಸ್ಯೆ ಇರಲಿ, ಇಲ್ಲಿ ಒಮ್ಮೆ ಭೇಟಿ ಕೊಡಿ. ಜೀವನ ತುಂಬಾ ಕಷ್ಟದಲ್ಲೇ ಇತ್ತು. ಇಲ್ಲಿಗೆ ಬಂದ್ಮೇಲೆ ನನ್ಗೊಂದು ಸೊಲ್ಯೂಷನ್ ಸಿಕ್ತು ಈ ತಾಯಿನ ನಂಬಿದ್ದಕ್ಕೆ. ಒಟ್ನಲ್ಲಿ ಈ ತಾಯಿನ ನಂಬಿದ್ರೆ ಏನಾದ್ರು ಒಂದು ಪರಿಹಾರ ಕೊಟ್ಟೆ ಕೊಡ್ತಾಳೆ. ಒಟ್ಟಲ್ಲಿ ಹುತ್ತದ ರೂಪದಲ್ಲಿ ಬಂದು ನೆಲೆಯಾಗಿದ್ದ ರೇಣುಕಾ ಯಲ್ಲಮ್ಮ. ನಂಬಿ ತಾಯಿನ ಆಶೀರ್ವಾದ ಪಡ್ಕೊಂಡು ಹೋಗಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಕ್ ಬಯಸ್ತೀನಿ. ಸರಿ, ನನ್ನಿಂದ ಏನಿಲ್ಲ, ನಾನು ಮನುಷ್ಯ. ತಾಯಿ ನನ್ಗೆ ಒಳ್ಳೇದು ಮಾಡಿರೋದಕ್ಕೆ ಇನ್ನೊಬ್ಬರಿಗೆ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬಂದ್ರೆ ನೀವೇನ್ ಕೇಳ್ಕೊತೀರ ಅಮ್ಮ ಕೊಡ್ತಾರೆ. ಎಷ್ಟೋ ಜನರ ಮದುವೆಯನ್ನು ಮಾಡುತ್ತಿರುವ ಯಲ್ಲಮ್ಮ ಮುತ್ತೈದೆ ಬಗ್ಗೆನೂ ಕೊಡ್ತಾಳೆ, ಮಕ್ಕಳಿಲ್ದವ್ರಿಗೆ ಮಕ್ಕಳ ಬಗ್ಗೆನೂ ಕೊಡ್ತಾಳೆ. ನಮ್ಮ ಕಷ್ಟಗಳು ಏನೇ ಇದ್ರೂ ಕಾಪಾಡ್ತಾಳೆ. ತಾಯಿ ಆಶೀರ್ವಾದ ತಗೊಂಡು ಮದುವೆ ಮಾಡ್ಕೊಂಡು ಹೋಗ್ಬೋದು. ಇದೇ ತಿಂಗಳು 8ನೇ ತಾರೀಕು ಭಾನುವಾರ ಇನ್ನೊಂದು ಬಡವ್ರದ್ದು ಮದುವೆ ಇದೆ. ತುಂಬ ಬಡವರು ನಮ್ಮಿಂದ ಆಗಿದ್ದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. V1 ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಹೆಸರಘಟ್ಟದಲ್ಲಿ ನೆಲೆಯಾಗಿರುವ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಿಯ ದೇವಾಲಯವಾಗಿದೆ. ಈ ದೇವಾಲಯವು ಯಲ್ಲಮ್ಮ ಎಂದು ಕರೆಯಲ್ಪಡುವ ರೇಣುಕಾ ದೇವಿಗೆ ಸಮರ್ಪಿತವಾಗಿದ್ದು, ಇದು ಅದ್ಭುತ ಮತ್ತು ಪುರಾತನ ದೇವಾಲಯವಾಗಿ ಹೆಚ್ಚು ಜನಪ್ರಿಯಗೊಂಡಿದೆ. ಈ ದೇವಾಲಯವು ಅತ್ಯಂತ ಶಕ್ತಿಯುಳ್ಳ ದೇವತೆಯಾಗಿ ನೆಲೆಗೊಂಡಿದ್ದಾಳೆ. ಅದೆಷ್ಟೋ ಭಕ್ತರು ಈ ದೇವಾಲಯಕ್ಕೆ ತಾಯಿಯ ದರ್ಶನಕ್ಕೆಂದು ಭೇಟಿ ನೀಡುತ್ತಾರೆ. ವರ್ಷದ ಯಾವುದೇ ದಿನಗಳಲ್ಲಿ ಈ ದೇವಾಲಯಕ್ಕೆ ನೀವು ಭೇಟಿ ನೀಡಿದರೂ ಭಕ್ತರ ದಂಡನ್ನ ನೋಡಬಹುದು. ಹಾಗೆ ನಂಬಿ ಏನೂ ಇಲ್ಲದೆ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯನ್ನು ಅವರು ಸೇವೆಯನ್ನು ಮಾಡಿ ಕಾರನ್ನು ತಗೊಂಡು ತಾಯಿ ಹತ್ರ ಪೂಜೆಗೆ ಬಂದಿದ್ದಾರೆ. ನೋಡಿದರೆ ತಾಯಿಯ ಪವಾಡ ಏನೆಂದು. ಈ ಜಗನ್ಮಾತೆ ಕಾಳಿ ದೇವಿಯು ದುಷ್ಟರನ್ನ ನಾಶ ಮಾಡುವ, ಶಿಕ್ಷಿಸುವ ಪ್ರಮುಖ ದೇವಿ ಎಂದು ಕರೆಯಲಾಗುತ್ತದೆ. ಆದರೆ ಅವಳು ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿ ಕೂಡ ಆಗಿದ್ದಾಳೆ. ಈ ಅಂಶದಲ್ಲಿಯೇ ಆಕೆಯನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಶ್ರೀ ರೇಣುಕಾ ದೇವಿಯ ದೇವಾಲಯವು ತನ್ನ ಶಕ್ತಿಯಿಂದಾಗಿ ಭಕ್ತರಿಗೆ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಮಂಗಳವಾರ, ಶುಕ್ರವಾರ ತಾಯಿಯ ದರ್ಶನ ಪಡೆಯಲು ಬಹಳ ನಿಷ್ಠೆಯಿಂದ, ಭಕ್ತಿಯಿಂದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಈ ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದನ್ನ ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಯಾಗ ನಡೆಯುತ್ತದೆ. ಆ ಯಾಗದಲ್ಲಿ ಸಾಕಷ್ಟು ಭಕ್ತಾದಿಗಳು ಭೇಟಿ ನೀಡಿ ಅವರಿಗೆ ಏನು ಕಷ್ಟ ಇದೆಯೋ ಆ ತಾಯಿ ಹತ್ತಿರ ಮುಡಿಪು ಕಟ್ಟಿ ಹೋಗುತ್ತಾರೆ. ಹಾಗಿದ್ರೆ ನೀವು ಯಾಕೆ ತಡ ಮಾಡ್ತಾ ಇದ್ದೀರಾ? ತಾಯಿ ಯಲ್ಲಮ್ಮನ ದರ್ಶನ ಪಡೆಯಿರಿ. ನಿಮ್ಮ ಸಕಲ ಕಷ್ಟಗಳೆಲ್ಲ ದೂರ ಮಾಡಿಕೊಳ್ಳಿ. ತಾಯಿ ನಂಬಿ ಬಂದರೆ ಅಮ್ಮ ಯಾವತ್ತೂ ಇಲ್ಲ ಎನ್ನುವುದಿಲ್ಲ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಿ. ನಮಸ್ತೆ ಮೇಡಮ್, ನಾವು ಇಲ್ಲೇ ಹತ್ರ ಗಾಣಿಗ್ರಲ್ಲಿ ಅಂತ 1 ಕಿಲೋಮೀಟರ್ ರೇಂಜಲ್ಲಿ ಇದೆ. ಈ ದೇವಸ್ಥಾನ ಶುರು ಆಗಿ ಆಲ್ಮೋಸ್ಟ್ 11 ವರ್ಷ ಆಯಿತು. ರೀಸೆಂಟಾಗಿ ಉತ್ಸವ ಎಲ್ಲ ಮಾಡಿದ್ರು, ಅವಾಗ ಅಟೆಂಡ್ ಮಾಡಿದ್ವಿ. ಬಟ್ ನಾವಿಲ್ಲಿ ಬರಕ್ಕೆ ಶುರು ಮಾಡಿ 2 ವರ್ಷ ಆಯಿತು. ಅಮಾವಾಸ್ಯೆ ಪೂಜೆ ನಡೀತಾ ಇದೆ ಅಂತ ಪೂಜಾರಿಯಿಂದ ಗೊತ್ತಾಗಿತ್ತು, ಅವಾಗಿಂದ ಬರ್ತಾ ಇದ್ದೀವಿ. ಇದು ತುಂಬ ಶ್ರೇಷ್ಠ ಪೂಜೆ, ಎಲ್ಲರ ಇದರಲ್ಲೂ ನಡೆಯೋದಿಲ್ಲ, ಮನೇಲಂತೂ ಮಾಡ್ಸೋಕ್ಕಾಗದೇ ಇಲ್ಲ ಅಂತ ದೊಡ್ಡ ಪೂಜೆಗಳೆಲ್ಲ. ಇದು ಮಹಾಪ್ರತ್ಯಜ್ಞ ಹೋಮ ಅಂತ ಮಾಡ್ತಾರೆ. ನಮ್ಮಲ್ಲೆಲ್ಲರೂ ಶತ್ರುಬಾಧೆ ಇರಲಿ, ದೃಷ್ಟಿ ಇದಾಗಲಿ, ಏನಾರ ಬ್ಲ್ಯಾಕ್ ಮ್ಯಾಜಿಕ್ ಇರಲಿ, ಮನೇಲಿ ಎಂಥದಾರ ಕಷ್ಟ ಇರಲಿ, ಆರೋಗ್ಯ ತೊಂದರೆ ಇರಲಿ, ಸಂತಾನ ಇರಲಿ, ಕೆಲಸ ವ್ಯಾಪಾರದ ಇರಲಿ ತೊಂದರೆ, ಎಲ್ಲದಕ್ಕೂ ಸೇರಿ ಇದು ಒಂದೇ ಉತ್ತರ ಅಂತ ನಂಗೆ ಅನ್ಸುತ್ತೆ, ಸೊಲ್ಯೂಷನ್ನು. ಸೊ ಇಲ್ಲಿ ಪುರೋಹಿತರಾಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರಿಗೂ ಸಾಮಾಜಿಕ ಕಲ್ಯಾಣ ಆಗಲಿ ಅಂತ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. 2 ವರ್ಷದಿಂದ ನಡೀತಾ ಇದೆ. ನಾನು ಆಲ್ಮೋಸ್ಟ್ ಎವ್ರಿ ಮಂತ್ ಬರ್ತಾ ಇದ್ದೀನಿ. ನಮಗೂ ಅನುಕೂಲ ಆಗಿದೆ, ನಮಗೂ ಸುಮಾರು ತೊಂದರೆಗಳಿದೆ. ಬಟ್ ಒಂದೊಂದೇ ಸಾಲ್ವ್ ಆಗ್ತಾ ಇದೆ. ಯಾವುದಂದ್ರೂ ಇಮಿಡಿಯೇಟ್ ಸೊಲ್ಯೂಷನ್ ಆಗಲ್ಲ. ನಂಬಿಕೆ ಇದ್ದಷ್ಟು ನಮಗೆ ಅದು ದೇವಿ ಒಲಿಯುತ್ತೆ ಅಂತ ನಾವು ನಂಬಿದ್ದೀವಿ.
ರೇಣುಕಾ ಎಲ್ಲಮ್ಮ ಡೆಫಿನೆಟ್ಲಿ ಪಾರ್ವತಿ ರೂಪ, ಅದು ನಮಗೆ ದುರ್ಗಾ ಆಗಲಿ ಚಂಡಿಕಾ ರೂಪ ಆಗಲಿ ಎಲ್ಲ ಥರ ಶಕ್ತಿಯಿಂದ ಕೊಡುವಂಥ ದೇವರು ಅವರು. ಇನ್ನು ಹೇಳೋದಾದರೆ ನಮಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆರೋಗ್ಯ ಭಾಗ್ಯ ಅಂತೂ ತುಂಬ ಇಂಪಾರ್ಟೆಂಟು. ಸೊ ನಾವು ನಂಬಿರೋದು ಅದೇ, ನಮಗೆಲ್ಲ ಥರ ಅನುಕೂಲ ಆಗಲಿ ಅಂತ. ಸೊ ದುರ್ಗಾ ಆಗಲಿ ಪಾರ್ವತಿ ಅಮ್ಮನ್ನ ನಾವು ಯಾವಾಗಲೂ ನೆನೆಸ್ಕೊತೀವಿ. ಸೊ ರೇಣುಕಾ ಎಲ್ಲಮ್ಮಗೆ ಜಯವಾಗಲಿ ಅಂತ ಹೇಳ್ತೀನಿ. ಭಕ್ತಾದಿಗಳಿಗೆ ಒಂದೇ ಏನಂದ್ರೆ ನಂಬಿಕೆ ಇಟ್ಕೊಂಡು ಬರಬೇಕು. ಇಲ್ಲಿ ಭಕ್ತಿಯಿಂದ ಪೂಜಿಸಿದ್ರೆ ದೇವರು ಯಾವಾಗಲೂ ಅವ್ರದ್ದು ಕರುಣೆ ತೋರಿಸ್ತಾರೆ, ನಮ್ಮ ಕಷ್ಟಗಳನ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತೀನಿ. ಮಿರಾಕಲು ನಮ್ಮ ಹಸ್ಬೆಂಡಿಗೆ ಒಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಏರು ತೆಗೂ ಇತ್ತು. ಬಟ್ ನಾವು ಹಿ ಗಾಟ್ ಎ ಪರ್ಮನೆಂಟ್ ಜಾಬ್. ದಟ್ಸ್ ರಿಯಲಿ ವೆರಿ ಗುಡ್ ನ್ಯೂಸ್ ಫಾರ್ ಅಸ್. ಹಾಗಾಗಿ ಇಬ್ರು ನಂಬ್ತೀವಿ, ಇಬ್ರು ಬಂದು ಚೆನ್ನಾಗಿ ಹೋಗ್ತೀವಿ. ನಂದು ಆರೋಗ್ಯದಲ್ಲೂ ತುಂಬ ತೊಂದರೆಗಳಿತ್ತು. ಈಗ ಸುಮಾರು ಸುಧಾರಿಸಿ ಒಬ್ಬಳೇ ಬಂದು ಹೋಗೋ ಹಂಗೆ ಆಗ್ತಾ ಇತ್ತು. ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ. ಸ್ವಾಮಿ, ನಾವು ಈ ಕ್ಷೇತ್ರದಲ್ಲಿ ಈ ದೇವಸ್ಥಾನದಲ್ಲಿ ಇದುವರೆಗೂ 65 ಮದುವೆ ಮಾಡಿದ್ದೀವಿ. ಎಲ್ಲ ಬಡವರೇ, ಅವ್ರಿಗೇನು ದೇವಸ್ಥಾನಕ್ಕೆ ಇಷ್ಟು ಅಷ್ಟು ಅಂತ ಏನಿಲ್ಲ. ಬಂದು ತಾಯಿ ಆಶೀರ್ವಾದ ತಗೊಂಡು ಮದುವೆ ಮಾಡ್ಕೊಂಡು ಹೋಗ್ಬೋದು. ಇದೇ ತಿಂಗಳು 8ನೇ ತಾರೀಕು ಭಾನುವಾರ ಇನ್ನೊಂದು ಬಡವ್ರದ್ದು ಮದುವೆ ಇದೆ. ತುಂಬ ಬಡವರು ನಮ್ಮಿಂದ ಆಗಿದ್ದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಮದುವೆ ಇದೆ. ಇದು 66ನೇ ಮದುವೆ. ನಾಳೆ 8ನೇ ತಾರೀಕು ನಡೀತದೆ. ನಾನು ಸೋಮಶೆಟ್ಟಿಲೇ ಇರೋದು. 3 ಇಯರ್ಸಿಂದ ಇಲ್ಲೇ ಇದ್ದೀನಿ. ಸೊ ಹಂಗಾಗಿ 3 ಇಯರ್ಸಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಕ್ಲಿಯರ್ ಆಗೋದಾಗಿದೆ ಅಂದರೆ ತುಂಬ ಕಷ್ಟದಲ್ಲೇ ಇದ್ದಿದ್ದು ನಾವು. ಜೀವನ ತುಂಬ ಕಷ್ಟದಲ್ಲೇ ಇತ್ತು. ಇಲ್ಲಿಗೆ ಬಂದಮೇಲೆ ನನಗೊಂದು ಸೊಲ್ಯೂಷನ್ ಸಿಕ್ತು ಈ ತಾಯಿನ ನಂಬಿದ್ದಕ್ಕೆ. ಒಟ್ಟಿನಲ್ಲಿ ಈ ತಾಯಿನ ನಂಬಿದ್ರೆ ಏನಾದ್ರು ಒಂದು ಪರಿಹಾರ ಕೊಡ್ತಾಳೆ. ಒಟ್ಟಿನಲ್ಲಿ ಯಾವುದೇ ರೂಪದಲ್ಲಾದರೂ ಕೊಡ್ತಾಳೆ. ಆ ನಂಬಿಕೆ ಮಾತ್ರ ತುಂಬ ಇದೆ ನನಗೆ. ಬಗ್ಗೆ ಹೇಳೋದಾದರೆ ಮುತ್ತೈದೆ ಬಗ್ಗೆನೂ ಕೊಡ್ತಾಳೆ, ಮಕ್ಕಳಿಲ್ದವ್ರಿಗೆ ಮಕ್ಕಳ ಬಗ್ಗೆನೂ ಕೊಡ್ತಾಳೆ. ನಮ್ಮ ಕಷ್ಟಗಳು ಏನೇ ಇದ್ರೂ ಕಾಪಾಡ್ತಾಳೆ, ಅದನ್ನು ಸರಿಪಡಿಸ್ತಾಳೆ. ಯಾವ್ದಾದ್ರು ಒಂದು ರೂಪದಲ್ಲಿ ಅವಳು ನಮಗೆ ಶಕ್ತಿ ಥರ ಆಗ್ಬಿಟ್ಟಿದ್ದಾಳೆ. ಇಲ್ಲಿ ಮನುಷ್ಯರ ರೂಪದಲ್ಲಿ, ಲಕ್ಷ್ಮಿ ರೂಪದಲ್ಲಿ ಈ ಥರ ಕಾಣಿಸ್ತಾಳೆ ನಮ್ಮಮ್ಮ. ಯಾವ್ದಾದ್ರು ಒಂದು ಒಳ್ಳೇದಾಗಬೇಕು ಅಂದರೆ ಯಾವ್ದಾದ್ರು ಒಂದು ರೂಪದಲ್ಲಿ ಕಾಣಿಸ್ತಾಳೆ. ಯಾಕೆಂದರೆ ಅವಳು ದೇವತೆಯಾಗಿ ಕಾಣಿಸ್ಬೇಕು ಅನ್ನೋದೇನಿಲ್ಲಲ್ಲ. ಯಾರು ಮನುಷ್ಯರ ರೂಪದಲ್ಲಾದ್ರು ಕಾಣಿಸ್ಬೋದಲ್ವಾ. ಲಕ್ಷ್ಮಿ ಥರ ಬಂದು ನಮಗೆ ಏನಾದ್ರು ಒಂದು ಅನುಗ್ರಹ. ಯಜಮಾನ್ರಿಗೆ ತುಂಬ ಹುಷಾರಿರಲಿಲ್ಲ, ತುಂಬ ಕಷ್ಟದಲ್ಲಿದೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಂಡಿದ್ದೆ. ಅದು ಸರಿ ಹೋಗಲಿ, ಸ್ವಲ್ಪ ಹುಷಾರಾಗಲಿ, ಇದಕ್ಕೊಂದು ಪರಿಹಾರ ಕೊಡಮ್ಮ ನನಗೆ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಒಂದು 15 ದಿವಸ 20 ದಿವಸದಲ್ಲಿ ನಮ್ಮಮ್ಮ ನನಗೆ ಪರಿಹಾರ ಕೊಟ್ಬಿಟ್ಲು. ಏನಂತ ತೋರಿಸ್ಬಿಟ್ಲು ನನಗೆ. ಹಂಗಾಗಿ ನನಗೆ ತುಂಬ ನಂಬಿಕೆ ಇದೆ, ತುಂಬ ನಂಬ್ತೀನಿ ನಮ್ಮಮ್ಮನ, ತುಂಬ ಪೂಜೆ ಮಾಡ್ತೀನಿ. ಅದೇ ಒಟ್ಟಿನಲ್ಲಿ ನಾನಂತೂ ಇಲ್ಲಿರೋವರೆಗೂ ಮುಂದೆ ಎಲ್ಲೇ ಹೋದ್ರೂ ನಾನು ಈ ನಮ್ಮಮ್ಮನ ನಂಬಿ ಪೂಜೆ ಮಾಡ್ತೀನಿ. ನಮಸ್ತೆ ವೀಕ್ಷಕರು, ಜೀವನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ನಾವಿದ್ದೀವಿ ಶ್ರೀ ಆದಿಶಕ್ತಿ ರೇಣುಕಾ ಎಲ್ಲಮ್ಮ. ಇದು ಹೆಸರುಘಟ್ಟದಲ್ಲಿದೆ. ಇಲ್ಲಿನ ಪ್ರಧಾನ ಅರ್ಚಕರನ್ನ ಮಾತಾಡ್ಸೋಣ ಬನ್ನಿ. ಗುರುಗಳೇ ನಮಸ್ತೆ. ಮೊದಲನೇದಾಗಿ ಗುರುಗಳೇ, ಇಲ್ಲಿ ನಾವಿವಾಗ ಶ್ರೀ ಆದಿಶಕ್ತಿ ರೇಣುಕಾ ಎಲ್ಲಮ್ಮ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿನ ಶಕ್ತಿ ಮಹಿಮೆ ಅಮ್ಮನವ್ರದ್ದು ಹೇಗ್ ನಡೀತಿದೆ? ಅವರು ಮೂಲ ಸ್ಥಾನ ಬಂದು ಸೌದತ್ತಿ, ಬೆಳಗಾಂ ಡಿಸ್ಟಿಕ್ಕು. ಅಲ್ಲಿರೋ ಧಾರವಾಡದಿಂದ 35 ಕಿಲೋಮೀಟರ್ ಇದ್ದಾಳೆ ತಾಯಿ. ಇದು ನಮ್ಮ ತಾತ ಕಾಲದಿಂದನೂ ಇವ್ರು ಸೇವೆ ಮಾಡ್ತಾ ಇದ್ರು. ಆಗಿನ ಕಾಲದಾಗ ತಾತ ಅಪ್ಪ ಯಾರು ಅಷ್ಟು ದೂರ ಹೋಗೋಕ್ಕಾಗ್ತಿರಲಿಲ್ಲ. ಅವ್ರ ಹೆಸರು ಮೇಲೆ ಇಲ್ಲಿ ಚಿಕ್ಕದಾಗಿ ಪೂಜೆ ಮಾಡ್ತಾ ಇದ್ರು. ಒಂದು ಹುತ್ತ ಇತ್ತು, ಅವ್ರ ಹೆಸರು ಮೇಲೆ ಹುತ್ತದ ಹತ್ರ ವರ್ಷ ಪೂಜೆ ಮಾಡ್ಕೊಂಡು ಅವ್ರ ಕೈಯಿಂದ ಸಾಧ್ಯವಾದಷ್ಟು ಪೂಜೆ ಮಾಡ್ತಾ ಇದ್ರು. ಸುಮಾರು ಎಷ್ಟು ವರ್ಷಕ್ಕೆ? ಸುಮಾರು ಒಂದು 100 ವರ್ಷಕ್ಕೆ ಮುಂಚೆ ನಮ್ಮ ತಾತ ಅವರು. ನನಗೀಗ 65 ವರ್ಷ. ನಮ್ಮ ತಾತ ಅವರು ಅಂತಂದರೆ ನೀವು ಲೆಕ್ಕ ಹಾಕೊಬೇಕು. ಆವಾಗ ಅವ್ರು ಮಾಡ್ಕೊಂಡು ಬಿಟ್ಟಿದ್ರು. ನಾವು ಅವ್ರ ಮೊಮ್ಮಕ್ಳು ಎದ್ಕೊಂಡ್ಮೇಲೆ ನಮಗೆ ಸುಮಾರು ಕಷ್ಟಗಳು ಬಂದ್ಬಿಟ್ಟು ಇವ್ರನ್ನ ನಾವು ಏನು ಮಾಡ್ತಿರಲಿಲ್ಲ. ಆಮೇಲೆ ತಾಯಿ ನಾವು ಹೋಗಿ ಕೇಳ್ಕೊಂಡಾದ್ಮೇಲೆ ನನಗೆ ಜ್ಞಾನೋದಯ ಆಯಿತು. ತಾಯಿ ನನ್ನ ಸೇವೆ ಮಾಡು, ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಅನ್ನೋದು ಒಂದು ಅಪ್ಪಣೆ ಆಯಿತು ಅಮ್ಮನ ಕಡೆಯಿಂದ. ಆವತ್ತಿನ ನಾನೇನು ಮಾಡಿದೆ, ನಂದು ಸ್ವಂತ ಸೈಟ್ ಮಾರಿ ಈ ದೇವಸ್ಥಾನ ಕಟ್ಟಿದೆ. ನಮ್ದು ಇದ್ದಿದ್ದು 1 ಎಕರೆ ಜಮೀನಲ್ಲಿ ಒಂದು 8 ಸೈಟ್ ಮಾರಿ, ಯಾರ್ದು ಚಂದ ಎಲ್ಲೂ ನಾನು ಕಲೆಕ್ಟ್ ಮಾಡಿಲ್ಲ. ನಾನು ಏನಂದರೆ ತಾಯಿ ಸೇವೆ ಮಾಡಬೇಕು ಅಂತೇಳಿ ಮಾಡಿ 2006ರಲ್ಲಿ ಇದಕ್ಕೆ ಪಾಯ ಪೂಜೆ ಮಾಡಿದೆ. 2010ಕ್ಕೆ ಈ ತಾಯಿಯು ಇನಾಗ್ರೇಷನ್ ಮಾಡಿಸ್ದೆ. ಸ್ವಾಮೀಜಿಗಳನ್ನೆಲ್ಲ ಕರ್ಕೊಂಬಂದು ಒಂದು 5 ಜನ ಸ್ವಾಮೀಜಿಗಳನ್ನ, ಶಿವಕುಮಾರ್ ಸ್ವಾಮೀಜಿಗಳನ್ನೆಲ್ಲ ಕರ್ಕೊಂಬಂದು ಇದು ಪ್ರತಿಷ್ಠಾಪನೆ ಮಾಡಿ ಅವತ್ತಿಂದ ಈ ತಾಯಿ ಸೇವೆ ಮಾಡ್ತಾ ಇದ್ದೀನಿ. ನಾನು ಆರೋಗ್ಯ ಭಾಗ್ಯ ಕೊಟ್ಟಿದ್ದಾರೆ, ಚೆನ್ನಾಗಿದ್ದೀನಿ, ಜನ ಬರ್ತಾ ಇದ್ದಾರೆ. ಈಗ 2 ವರ್ಷದಿಂದ ಪ್ರತಿ ಅಮಾವಾಸ್ಯೆ ದಿನ ಪ್ರತಿ ನೀರಾವಮ್ಮ ಅಂತ
ಮಾಡ್ತಾರೆ. ದಿಷ್ಟಿ ದೋಷ, ಮಾಟ ಮಂತ್ರ ನಿವಾರಣೆ ಆಗಲಿ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವೇ ಸ್ವತಃ ಮಾಡ್ತಾ ಇದ್ದೀವಿ. ಆ ತಾಯಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ. ಇವತ್ತು ಮಳೆಯಿಂದ ಸ್ವಲ್ಪ ಕಮ್ಮಿ ಜನ ಇದ್ದಾರೆ, ಮಳೆ ಆದರೂ ತಾಯಿ ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ನಮ್ಮ ಕೈಲಾದ ಸೇವೆನ ತಾಯಿಗೆ ಸಲ್ಲಿಸ್ತಾ ಇದ್ದೀವಿ. ಇಷ್ಟೇ ತಾಯಿ. ಮತ್ತೆ ಇಲ್ಲಿ ಅಮ್ಮನವರು ಸಂತಾನ ಫಲಕ್ಕೆ ಬೇಗ ಸಂತಾನ ಫಲಕ್ಕೆ ಈಗ ಹೇಳ್ಬೇಕು ಅಂದರೆ ನನ್ನ ಮಗ 11 ವರ್ಷಕ್ಕೆ ಈ ಗಂಡು ಮಗ ಆಗಿದೆ. 2 ಹೆಣ್ಮಕ್ಳು. ತಾಯಿನ ಕೇಳ್ಕೊಂಡು ಅಲ್ಲಿ ಹೋಗಿ ಅರ್ಕೆ ಮಾಡ್ಕೊಂಡು ಬಂದಿದ್ವಿ. ಈಗ 8 ತಿಂಗಳು ಮಗು ಗಂಡು ಮಗು ಆಗಿದೆ. ಆ ನಂಬಿಕೆ ನಮಗಿದೆ. ಸುಮಾರು ಜನ ಬರ್ತಾರೆ, ನಮಗೆ ಮದುವೆ ಆಯಿತು, ಮಕ್ಕಳಾದವು ಅಂತ ಹೇಳ್ತಾರೆ. ನಮಗೆ ಒಂದು ಆನಂದ. ನಮಗೆ ಎಲ್ಲಕ್ಕಿಂತ ಮುಂಚೆ ತಾಯಿ ಈ ಕೆಲಸ ಮಾಡಿದ್ದು ನಾವು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋದು ಒಂದು ಸಂತೋಷ ಆಯಿತು ತಾಯಿ. ಆಮೇಲೆ ಇಲ್ಲಿ ಹೂ ಪ್ರಸಾದ ಕೊಡುವಂಥದ್ದು. ಹೂ ಪ್ರಸಾದ ಕೊಡ್ತಾರೆ. ಮಂಗಳವಾರ, ಶುಕ್ರವಾರ, ಇವತ್ತು ಅಮಾವಾಸ್ಯೆ ಕೊಡೋದು ಡೌಟು. ಮಹಾಮಂಗಳಾರತಿ ಟೈಮ್ನ ಕೊಡ್ತಾರೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿನ ನೀವು ಮಹಾಮಂಗಳಾರತಿ ಆದಾಗ ಬಂದು ಕೂತ್ಕೊಂಡು ಕೇಳ್ಬೋದು. ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಪ್ರತಿ ಅಮಾವಾಸ್ಯೆ ದಿನ ಇರ್ತದೆ. 2 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು 25ನೇ ತಿಂಗಳು. ವಿಶೇಷ ಪೂಜೆ ದಿನಗಳು ವಿಶೇಷ ಪೂಜೆ ಪೌರ್ಣಮಿ. ವಿಶೇಷ ಪೌರ್ಣಮಿ ಮಂಗಳವಾರ, ಶುಕ್ರವಾರ, ಮಂಗಳವಾರ ಮಾಮೂಲಿ ಪೂಜೆ ಇರ್ತದೆ. ವಿಶೇಷವಾಗಿ ಪೌರ್ಣಮಿ ಪೂಜೆ ಇರ್ತದೆ. ಅದು ಅಲ್ಲದೆ ಈಗ ಇನ್ನೂ ವಿಶೇಷವಾಗಿ ಅಂತಂದರೆ ಅಮಾವಾಸ್ಯೆ ದಿನ ಪ್ರತಿಂಗಿರ ಪೂಜೆ ಇರ್ತದೆ. ಮಹಾಮಂಗಳಾರತಿ ಜನಗಳಿಗೆ ಅಮ್ಮನ ಪ್ರಸಾದ ನೈವೇದ್ಯ ಕೊಡ್ತಾರೆ. ಗುರುಗಳೇ, ಮತ್ತೊಂದು ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಏನು ಇಲ್ಲದೆ ಬರ್ತಾರೆ. ಅಮ್ಮ, ಈಗ ಅರ್ಧ ಗಂಟೆ ಮುಂಚೆ ಒಬ್ರು ಕಾರ್ ತಗೊಂಡ್ಬಂದಿದ್ರು. ಅರ್ಧ ಗಂಟೆ ಹಿಂದೆ ಅವ್ರು ಕಾರ್ ತಗೊಂಡ್ಬಂದಿದ್ರು. ಅವ್ರು 2 ವರ್ಷದಿಂದ ತಾಯಿ ಹತ್ರ ಬರ್ತಾ ಇದ್ರು. ಅವ್ರಿಗೆ ಕಷ್ಟ ಅಂದ್ರೆ ಬರ್ಬೇಕಾದ್ರೆ ಕಷ್ಟ ಇತ್ತು. ಇವತ್ತು ಕಾರ್ ತಗೊಂಡಿದ್ದಾರೆ. ಈಗ ಕಾರ್ ತಗೊಂಡು ಆ ಕಾರ್ನ ಪೂಜೆ ಮಾಡಿಸ್ಕೊಂಡು ನನ್ನ ಆಶೀರ್ವಾದ ತಗೊಂಡು ಹೋಗಿದ್ದಾರೆ. ಅಮ್ಮ ನೋಡಿ ಅಮ್ಮನವ್ರ ಶಕ್ತಿ ಹೇಗಿದೆ ಅಂತ. ಇದೆ. ಏನಿಲ್ಲದೆ ಬಂದ್ರು ಇವಾಗ ಕಾರ್ ತಗೊಂಡು ಪೂಜೆ ಮಾಡಿಸ್ಕೊಂಡು ಹೋದ್ರು. ಅಮ್ಮನ ಲೆಕ್ಕದಲ್ಲಿ ಅವರು ಬೇರೆ ಕಷ್ಟ. ಕ್ರಿಶ್ಚಿಯನ್ಸ್ ಅವರು ನೋಡಿ, ಕ್ರಿಶ್ಚಿಯನ್ಸ್ ಅವರು ಬಂದು ಅಮ್ಮನವ್ರನ್ನ ನಂಬಿ, ಕ್ರಿಶ್ಚಿಯನ್ಸ್, ಮೂಲ ಕ್ರಿಶ್ಚಿಯನ್ಸ್ ತಾಯಿ ನಂಬಿ ನೋಡಿ 2 ವರ್ಷದಿಂದ ಬರ್ತಾ ಇದ್ರು. ಕಾರ್ ತಗೊಂಬಂದು ಈ ಪೂಜೆ ಮಾಡಿಸ್ಕೊಂಡು ನೋಡಿ ಪವಾಡ ಸೃಷ್ಟಿಸಿದ್ದಾರೆ. ಅಮ್ಮ ಮುಸ್ಲಿಮ್ಸು ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಬುರ್ಕ ಆಚೆ ತೆಗೆದ್ಬಿಟ್ಟು ಹೊರಗಡೆ ಬರ್ತಾರೆ. ಬುರ್ಕ ಹೊರಗಡೆ ತೆಗೆದಿಟ್ಬಿಟ್ಟು ಒಳಗಡೆ ಹಿಂದೆ ಹೋಗಿ ಬರ್ತಾರೆ ಅವರು. ಅಮ್ಮನ ಆಶೀರ್ವಾದ 4-5 ಕುಟುಂಬ ಬರ್ತಾರೆ. ಹೆಣ್ಮಕ್ಳು ಬುರ್ಕ ಆಚೆ ತೆಗಿತಾರೆ. ಇನ್ನು ಸಾಕಷ್ಟು ಇದೇ ತರ ಕಷ್ಟದಲ್ಲಿ ಇರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟ? ಅವ್ರಿಗೆ ಸಾಧ್ಯವಾದಷ್ಟು ತಾಯಿ ಅವ್ರಿಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಆದ್ರಿಂದ ಈ ಕ್ಷೇತ್ರಕ್ಕೆ ಬರೋದಾದ್ರೆ ಒಂದು ಮಾರ್ಗಸೂಚನೆ ಕೊಡೋದಾದ್ರೆ ನೀವ್ ಹೇಗ್ ಕೊಡ್ತೀರಾ? ಅಮ್ಮ, ನಾವು ಈಗ ಬನ್ನಿ, ಇಲ್ಲಿ ಅಮ್ಮನ್ನ ಬೇಡ್ಕೊಳ್ಳಿ. ನಮ್ಮಿಂದ ಏನಿಲ್ಲ, ತಾಯಿನ ನಂಬಿ ತಾಯಿನ ಆಶೀರ್ವಾದ ಪಡ್ಕೊಂಡು ಹೋಗಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಕ್ ಬಯಸ್ತೀನಿ. ಬೇರೆ ನನ್ನಿಂದ ಏನಿಲ್ಲ, ನಾನು ಮನುಷ್ಯ. ತಾಯಿ ನನ್ಗೆ ಒಳ್ಳೇದು ಮಾಡಿರೋದಕ್ಕೆ ಇನ್ನೊಬ್ರಿಗೆ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬಂದ್ರೆ ನೀವೇನ್ ಕೇಳ್ಕೊತೀರೋ ಅಮ್ಮ ಕೊಡ್ತಾರೆ. ಮೇನ್ ಆಗಿ ಅಮ್ಮಂಗೆ ನೀವೇನ್ ಒಪ್ಪಿಸ್ತೀರೋ, ಇನ್ನು ಅಮ್ಮ ನಿಮ್ಗೆ ಏನ್ ಕೊಡ್ತಾರೆ, ಅಮ್ಮಂಗೆ ನಿಮ್ಗೆ ಬಿಟ್ಟಿದ್ದು ಇಲ್ಲಿ ಅಷ್ಟೇ. ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದು ಧನ್ಯವಾದ. ಶಕ್ತಿಗೆ ವೇದದ ರೂಪಿಣಿ ನಾದ ಸಂಚಾರ